ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೆಲ್ತಿಯಾದಂತಹ ಬ್ರೇಕ್ಫಾಸ್ಟ್ ಪಾಲಕ್ ಇಡ್ಲಿ ಮಾಡ್ತಾ ಇದ್ದೇನೆ. ಪಾಲಕ್ ಸೊಪ್ಪು ಸಾರು ತಿಂದು ಬೇಜಾರಾದವರಿಗೆ ಈ ಥರ ಇಡ್ಲಿ ಮಾಡ್ಕೋಬಹುದು. ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಒಂದು ಸಣ್ಣ ಗಾತ್ರದ ಶುಂಠಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು ಮೆಣಸು, ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟುಕೊಂಡಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಅದನ್ನು ಹಾಗೆಯೇ ಗ್ರೈಂಡ್ ಮಾಡಿದರೆ ಒಂದು ಹಸಿವಾಸನೆ ಬರ್ತದೆ, ಅದಕ್ಕೆ ಬೇಕಾಗಿ. ಹೀಗೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನು ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಇನ್ನು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇದು ಹುಳಿ ಬರಿಸಿದಂತಹ ಹಿಟ್ಟು. ನಾರ್ಮಲ್ ಆಗಿ ಹೇಗೆ ನಾವು ಉದ್ದಿನ ದೋಸೆ ಮಾಡ್ತೇವೆ ಆ ಥರನೇ ಹಿಟ್ಟನ್ನು ಹುಳಿ ಬರಿಸಿಕೊಂಡಿದ್ದೇನೆ. ಅದಕ್ಕಾಗಿ 1 ಗ್ಲಾಸ್ ಇಡ್ಲಿ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ. 1 ಸ್ಪೂನ್ನಷ್ಟು ಮೆಂತೆಯನ್ನು ಹಾಕೊಳ್ಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಹಾಗೇನೆ ಗ್ರೈಂಡ್ ಮಾಡಿದಂತಹ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ಒಳ್ಳೆ ಹಸಿರು ಕಲರ್ ಆಗ್ತದೆ. ಈಗ ತುಪ್ಪ ಸವರಿದಂತ ಇಡ್ಲಿ ಪಾತ್ರೆಗೆ ಈ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಈಗ 10-15 ನಿಮಿಷ ಬೇಯಿಸ್ಕೊಂಡಿದ್ದೇನೆ. ಈಗ ಇಡ್ಲಿ ರೆಡಿಯಾಗಿದೆ. ನಾನಿದಕ್ಕೆ ಈಸ್ಟ್ ಹಾಕೊಳ್ಳಿಲ್ಲ. ಈಸ್ಟ್ ಹಾಕೊಂಡ್ರೆ ಸ್ವಲ್ಪ ಉಬ್ಬಿ ಬರ್ತದೆ. ಇದಕ್ಕೆ ರುಚಿ ಸ್ವಲ್ಪ ಕಡಿಮೆ ಆದರೂ ಸಹ ಇದು ಹೆಲ್ತಿ ಫುಡ್. ಇಷ್ಟ ಇರುವವರು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.